ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸಲು ಶಿಕ್ಷಣ ಒಂದು ಸಮರ್ಥ ಮಾರ್ಗ ಎಂಬುದನ್ನು ತಿಳಿದು ಕೆಳವರ್ಗದವರಿಗೂ ಶಿಕ್ಷಣ ಭಾಗ್ಯ ಕಲ್ಪಿಸುವಂತಹ ನಿಟ್ಟಿನಲ್ಲಿ ತಾನು ಅಕ್ಷರಾಭ್ಯಾಸವನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಬೋಧಿಸಲು ಮುಂದಾಗುತ್ತಾರೆ. ಒಂದು ದಿನ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಪುಂಡ ಹುಡುಗರು ಕಲ್ಲುಗಳನ್ನು ಎಸೆಯುತ್ತಾರೆ. ಆ ಕಲ್ಲು ಆ ಶಿಕ್ಷಕಿಯ ಹಣೆಗೆ ಬಿದ್ದು ರಕ್ತ ಸುರಿಯಲಾರಂಭಿಸುತ್ತದೆ. ಆಗ ಆ ಶಿಕ್ಷಕಿ ಹೇಳಿದಂತಹ ಮಾತು, ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸುತ್ತೇನೆಂದು ನೀವು ಭಾವಿಸಿದರೆ ಅದು ನಿಮ್ಮ ಭ್ರಮೆ ಮಾತ್ರ. ನಾನು ನನ್ನ ಕೆಲಸವನ್ನು ಮಾಡಿಯೇ ತೀರುತ್ತೇನೆ. ಈ ನೆಲದ ಮೇಲೆ ಬಿದ್ದ ರಕ್ತದ ಒಂದೊಂದು ಹನಿಯು ಮುಂದೊಂದು ದಿನ ಒಂದೊಂದು ಶಾಲೆಯಾಗಿ ಉದಯಿಸುತ್ತದೆ. ದೇವರು ನಿಮ್ಮನ್ನು ಕ್ಷಮಿಸಲಿ ಎಂದು ಹೇಳಿ ಶಾಲೆ ಕಡೆಗೆ ನಡೆಯುತ್ತಾರೆ. 1848ರಲ್ಲಿ ತೆಗೆದುಕೊಂಡಂತಹ ಆ ಒಂದು ನಿರ್ಧಾರ ಇವತ್ತಿನ ದಿವಸ ಎಷ್ಟೋ ಮಹಿಳೆಯರಿಗೆ ಉತ್ತಮವಾಗಿರುವಂತಹ ಶಿಕ್ಷಣವನ್ನು ಕಲ್ಪಿಸುವಲ್ಲಿ ಕಾರಣೀಭೂತವಾಗಿದೆ. ಜೊತೆಗೆ ನಮ್ಮ ಭಾರತದ ಪ್ರಥಮ ಪ್ರಜೆಯಾಗಲೂ ಕೂಡ ಅದು ಕಾರಣೀಭೂತವಾಗಿದೆ. ಅದಕ್ಕೆ ಕಾರಣರಾಗಿರುವಂತಹ ಶ್ರೇಷ್ಠ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ.